ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಆ ಹಬ್ಬದಲ್ಲಿ ಅಡುಗೆ ಎಲ್ಲ ಮಾಡಿದ್ದೆ, ಬಟ್ ನಾನು ಫುಲ್ ವಿಡಿಯೋ ಅಡುಗೆದು ನಾನು ಹಾಕಿರಲಿಲ್ಲ. ಹಾಗಾಗಿ ಇವತ್ತು ಸಪ್ರೇಟಾಗಿ ಒಂದೊಂದು ರೆಸಿಪಿನೂ ನಾನು ಅಪ್ಲೋಡ್ ಮಾಡ್ತೀನಿ. ಒಂದು ಸಲ ನೀವು ಟ್ರೈ ಮಾಡಿ. ಈ ರೀತಿ ಹಬ್ಬಗಳಲ್ಲಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ನಾನಿವತ್ತು ಸ್ಟಾರ್ಟಿಂಗು ಸ್ವೀಟು ನಾನು ಒಬ್ಬಟ್ಟು ಮಾಡಿದ್ನಲ್ವ, ಬೇಳೆ ಒಬ್ಬಟ್ಟು ಕೆಲವ್ರಿಗೆ ಬರಲ್ಲ, ಕೆಲವ್ರಿಗೆ ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರುತ್ತೆ. ಈ ವಿಧಾನದಲ್ಲಿ ಕಮ್ಮಿ ಕ್ವಾಂಟಿಟಿಲಿ ನೀವು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿ ಒಂದು ಸ್ವೀಟಾಗಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಇಲ್ಲಿ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಒಂದು ಮಾಮೂಲಿ ಒಂದು ಅಕ್ಕಿ ಗ್ಲಾಸ್ ಇರುತ್ತೆ ನೋಡಿ, ಅಕ್ಕಿ ಹಾಕ್ತಿರಲ್ಲ ಒಂದು ಪಾವು ಅನ್ನೋ ಲೆಕ್ಕಾಚಾರದಲ್ಲಿ, ಆ ಥರ ಒಂದು ಗ್ಲಾಸಲ್ಲಿ ಒಂದೇ ಒಂದು ಗ್ಲಾಸ್ ಬೇಳೆ ಹಾಕಿ ನಾನು ಮಾಡಿದ್ದೀನಿ. ಜಾಸ್ತಿ ಮಾಡಿರಲಿಲ್ಲ, ಏಕೆಂದರೆ ಮನೇಲಿ ಯಾರು ಜಾಸ್ತಿ ಜನ ಇಲ್ಲ ಅಂದಾಗ ಬೇಳೆ ಒಬ್ಬಟ್ಟು ಜಾಸ್ತಿ ದಿವಸ ಇರಲ್ಲ, ಸ್ವಲ್ಪ ದಿವಸ ಮಾತ್ರ ಇಟ್ಕೋಬೋದು. ಕಾಯಿ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ದಿವಸ ಇಟ್ಕೋಬೋದು. ಬೇಳೆ ಒಬ್ಬಟ್ಟು ಅಂದರೆ ತುಂಬ ರುಚಿಯಾಗಿರುತ್ತೆ, ಬಟ್ಟು ಒಂದು 2-3 ದಿವಸ ಅಷ್ಟೇ, ಹಾಗೂ ಜಾಸ್ತಿ ಮಾಡಿಕೊಂಡ್ರೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡಿದ್ದೆ. ಅದು ಒಂದು ಗ್ಲಾಸನ್ನು ನಾನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ನೀರು ಕಾಯಕ್ಕೆ ಇಟ್ಕೊಂಡು ಅದು ನೀರು ಚೆನ್ನಾಗಿ ಕಾಯಬೇಕು. ಆಮೇಲೆ ನಾವು ಬೇಳೆನ ಹಾಕ್ಕೊಂಡು, ಬೇಳೆ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಈ ಹದದಲ್ಲಿ ಬೇಯಿಸ್ಕೋಬೇಕಂದ್ರೆ ತುಂಬ ಬೆಂದು ಹೋಗಿರಬಾರ್ದು, ಇಲ್ಲ ಬೇಯ್ದಲೇನೂ ಇರಬಾರ್ದು. ಆ ರೀತಿ ನಾವು ಬೇಳೆನ ಬೇಯಿಸ್ಕೋಬೇಕು. ಮೇಯ್ನ್ ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲೇ ಇರೋದು. ಏಕೆಂದರೆ ತುಂಬ ಸ್ವಲ್ಪ ಗಟ್ಟಿಯಾಗೇ ಇದ್ದಿರಲಿ ಅಂತಂದರೆ ಬೆಲ್ಲ ಹಾಕಿದಾಗ ತುಂಬ ಗಟ್ಟಿಯಾಗಿಬಿಡುತ್ತೆ ಬೇಳೆ. ತುಂಬ ಬೆಂದಾಗ ಮಾಡೋಣ ಅಂದರೆ ತುಂಬ ತೆಳುವಾಗಿಬಿಡುತ್ತೆ ಹೂರಣ. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ಸಾಂಬಾರು ರೆಸಿಪಿ ನಾನು ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡಿದಾಗ ಹಾಕ್ತೀನಿ. ಇವತ್ತು ಒಬ್ಬಟ್ಟಿನ ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ 1 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಒಂದು ದಪ್ಪದು ಉಂಡೆ ಬರುತ್ತಲ್ವ, ಆ ಥರ ಉಂಡೆನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬೆಲ್ಲ ಸ್ವಲ್ಪ ದಪ್ಪಗೆ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ. ಹಾಗಾಗಿ ಅಂದರೆ ಅದರಲ್ಲಿ ಯಾವುದೇ ಕಲ್ಲು ಮಣ್ಣು ಏನಿಲ್ಲ, ಒಳ್ಳೆ ಒರಿಜಿನಲ್ಲು ಇದು. ಬೇರೆ ಯಾವುದಾದ್ರೆ ನೀವು ಕಾಯಿಸ್ಬಿಟ್ಟು ಪಾಕ ಥರ ಸೋಸ್ಕೋಬೋದು, ಅದು ತುಂಬ ತೆಳುವಾಗುತ್ತೆ. ಅಂದರೆ ಆ ಥರ ನೀವು ಪಾಕ ಮಾಡಿ ಇದು ಮಾಡೋದಾದರೆ ಕಾಯಿ ಒಬ್ಬಟ್ಟು ಮತ್ತು ಬೇರೆ ಒಬ್ಬಟ್ಟುಗಳಿಗೆ ಯೂಸ್ ಆಗುತ್ತೆ. ಬೇಳೆ ಒಬ್ಬಟ್ಟಿಗೆ ನೀವು ನೀರು ಹಾಕಿ ಇದು ಮಾಡಿಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಒಂದು ಅರ್ಧ ಹೋಳಷ್ಟು ಮಾತ್ರ ನಾನು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಅಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಬರೀ ಬೇಳೆಲ್ಲೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ನಿಮಗೆ ಬೇಳೆ ಒಬ್ಬಟ್ಟು ರುಚಿ ತುಂಬಾ ಹೆಚ್ಚುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಬೆಲ್ಲ ಏನಿದೆಯೋ ಅದೆಲ್ಲ ಚೆನ್ನಾಗಿ ಕರಗಬೇಕು. ಆ ರೀತಿ ನೀವು ಇದನ್ನು ಚೆನ್ನಾಗಿ ಕುದಿಸಿ ಇಟ್ಕೋಬೋದು. ನಿಮಗೆ ಒಂದೇ ದಿವಸ ಮಾಡೋದಕ್ಕಾಗಲ್ಲ ಅಂದಾಗ ಈ ರೀತಿ ಚೆನ್ನಾಗಿ ಕುದಿಸ್ಬಿಟ್ಟು ಇವತ್ತು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೀವು ಮಾರನೇ ಬೆಳಗ್ಗೆ ಬೇಕಾದ್ರೆ ಮತ್ತೆ ಇದನ್ನು ಬೇಳೆನ ರುಬ್ಬಿಟ್ಟು ನಿಮಗೆ ಮಾಡ್ಕೋಬೋದು. ಯಾಕೆಂದರೆ ರುಬ್ಬಿಟ್ಟು ಇಟ್ಬಿಟ್ರೆ ನಿಮಗೆ ಹೂರಣ ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಬೇಳೆಯನ್ನೆಲ್ಲ ಕುದಿಸ್ಬಿಟ್ಟು ನೀವು ಇಟ್ಕೊಂಡ್ರೆ ಇವತ್ತು ಮಾಡಿಲ್ಲ ಅಂದರೂ ನಾಳೆ ಬೇಕಾದರೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಆವಾಗ ಮತ್ತೆ ನೀವು ಇನ್ನೂ 2 ದಿನ ಎಕ್ಸ್ಟ್ರಾ ಇಟ್ಕೋಬೋದು. ಈಗ ಅದೆಲ್ಲ ತಣ್ಣಗಾದ್ಮೇಲೆ ಇಲ್ಲಿ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ, ಅಂದರೆ ಸ್ವಲ್ಪ ಗಟ್ಟಿಗೆ ನೀರು ಗೀರು ಏನೂ ಹಾಕ್ಕೊಬಾರ್ದು, ಆಮೇಲೆ ನುಣ್ಣಗಾಗಲ್ಲ ಅಂತ ಒಂದು ಸ್ಪೂನಲ್ಲಿ ಈ ರೀತಿ ಮಾಡಿಕೊಂಡು ನೀವು ಚೆನ್ನಾಗಿ ಇದನ್ನು ರುಬ್ಕೋಬೇಕು. ನಿಮಗೆ ಒಳಕಲ್ಲಿದ್ದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನಿಮಗೆ ಒಬ್ಬಟ್ಟಿನ ಹೂರಣ ಒಳಕಲ್ಲಲ್ಲಿ ರುಬ್ಬಿದ್ರಂತೂ ತುಂಬ ರುಚಿ ಹೆಚ್ಚಾಗುತ್ತೆ. ಅಂದರೆ ಒಳಕಲ್ಲಿರಲ್ಲ. ಇವಾಗ ಎಲ್ಲ ಸಿಟಿಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ಯಾರು ಒಳಕಲ್ಲಿ ಹಾಕ್ಸಲ್ಲ, ಮುಂಚೆ ಎಲ್ಲ ಹಾಕ್ಸೋರು. ಇಲ್ಲ ನಾವು ರೆಡಿ ತಂದು ಇಟ್ಕೋಬೇಕು, ಇಲ್ಲ ಅಂದರೆ ನಾವು ಮಿಕ್ಸಿಲೇ ಈ ರೀತಿ ಮಾಡ್ಕೋಬೋದು, ಇಲ್ಲ ಗ್ರೈಂಡರಲ್ಲಿ ಬೇಕಾದರೂ ರುಬ್ಕೋಬೋದು. ಆ ರೀತಿ ರುಬ್ಬಿ ಎತ್ತಿಟ್ಕೊಂಡೆ. ನಾನಿಲ್ಲಿ ಹಸಿಟ್ಟನ್ನ ಮುಂಚೆನೇ ನಾನು ಕಲಸಿಟ್ಟಿದ್ದೆ, ಏಕೆಂದರೆ ಅದು ಚೆನ್ನಾಗಿ ನೆಂದರೆ ನಮಗೆ ಒಬ್ಬಟ್ಟು ತುಂಬಾ ರುಚಿಯಾಗಿರುತ್ತೆ. ಅದನ್ನು ಹೇಗೆ ಕಲಿಸೋದು ಅಂತ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆದರೂ ಇವಾಗ ಹೇಗೆ ಅಂತ ನಾನು ಹೇಳ್ತೀನಿ. 2 ಬೌಲಷ್ಟು ಒಂದು ಮೀಡಿಯಮ್ ಸೈಜಲ್ಲಿ ಮೈದಾ ಹಿಟ್ಟು, ಮತ್ತು ಅದೇ ಒಂದು ಬೌಲಲ್ಲಿ ಒಂದು ಅರ್ಧ ಬೌಲು ಅಥವಾ ಒಂದು ಬೌಲೇ ಆಗಲಿ
ನೀವು ಚಿರೋಟಿ ರವೆ ತಗೋಬೇಕು. ಅಂದರೆ ಚಿರೋಟಿ ರವೆ ಬರುತ್ತಲ್ವ, ಅದು ಅಂದರೆ ಇದ್ರದ್ದು ಬಾಂಬೆ ರವೆ ಬರುತ್ತಲ್ಲ, ಅದನ್ನು ತೊಗೋಬಾರ್ದು. ನೀವು ಚಿರೋಟಿ ರವೆ ಹಾಕಿದ್ರೆ ನಿಮಗೆ ತುಂಬಾ ಸಾಫ್ಟಾಗಿ ಮತ್ತು ಒಬ್ಬಟ್ಟು ಅಷ್ಟೇ ಒಂದು ಚೂರು ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ. ಕಲಿಸ್ಬಿಟ್ಟು ಚೆನ್ನಾಗಿ ನಾದಬೇಕು, ಹಿಟ್ಟನ್ನು ಮಾತ್ರ ಚೆನ್ನಾಗಿ ನಾದಬೇಕು. ಲಾಸ್ಟಿಗೆ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ, ತುಂಬ ಗಟ್ಟಿ ಕಲಿಸ್ಕೋಬಾರ್ದು. ಬಟ್ಟು ಹೂರಣ ನಾವು ಕರೆಕ್ಟಾಗಿ ಹೇಗೆ ಮಾಡಿರ್ತೀವಿ ಅದರ ಹದದಲ್ಲಿ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕಾಗುತ್ತೆ. ಯಾಕೆಂದರೆ ಬೇಳೆ ಒಬ್ಬಟ್ಟು ಮಾಡುವಾಗ ಸ್ವಲ್ಪ ಒಂದು ಮೀಡಿಯಮಲ್ಲಿ ಕಲಸಿಟ್ಕೋಬೇಕಾಗುತ್ತೆ ಹಿಟ್ಟನ್ನು. ಇಲ್ಲಾಂದರೆ ಬೇಳೆ ಒಬ್ಬಟ್ಟು ಕೆಲವು ಟೈಮು ತೆಳ್ಳಗಾಗ್ಬಿಟ್ರೆ ನಿಮಗೆ ಅದು ಇದು ಎರಡೂ ಬರೋದಿಲ್ಲ. ಹಾಗಾಗಿ ಎರಡು ಒಂದೇ ಕ್ವಾಂಟಿಟಿಲಿ ಇರಬೇಕು ಆವಾಗಲೇ ನಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿ ನಾದ್ಬಿಟ್ಟು ಮತ್ತೆ ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಅದನ್ನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊಂಡ್ರೆ ಸಾಕು. ನಿಮಗೆ ಒಂದು ಅಂದರೆ ನಿಮಗೆ ಬಟರ್ ಪೇಪರ್ ಆದರೂ ಆಯಿತು, ಇಲ್ಲ ಬಾಳೆ ಎಲೆಯಲ್ಲಿ ಬೇಕಾದರೂ ಆಯಿತು, ಅಥವಾ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ಕೋಬೋದು. ನಿಮಗೆ ಎಷ್ಟು ಮದುವೆ ಮನೇಲಿ ಹೇಗೆ ತೆಳುವಾಗಿ ಬರುತ್ತೋ ಒಬ್ಬಟ್ಟು ಅದೇ ರೀತಿ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಈ ಅಳತೆ ಈ ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡೋದಕ್ಕೂ ಅಷ್ಟೇ ಇದೆಲ್ಲ ಕಿತ್ತೋಗಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಅದನ್ನು ಮೇಲ್ಗಡೆ ಒಂದು ಕವರ್ ಹಾಕ್ಕೊಂಡು ಎಣ್ಣೆನ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಸ್ಟಾರ್ಟಿಂಗಲ್ಲಿ 2 ಕವರ್ಗೂ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾವು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಕಣಕನ ತಗೊಂಡು ಮೈದಾ ಹಿಟ್ಟನ್ನ ಅದಕ್ಕೆ ನಾವು ಇಲ್ಲಿ ಒಂದು ಮೀಡಿಯಮ್ ಸೈಜು ಅಂದರೆ ಒಂದು ಸ್ವಲ್ಪ ದಪ್ಪನ ಹೂರಣನ ಹಾಕ್ಕೊಂಡು ನಾವು ಕ್ಲೀನಾಗಿ ಬೈಂಡಿಂಗ್ ಮಾಡ್ಕೊಬೇಕು. ಮಾಡಿಕೊಂಡು ಅದನ್ನು ಇಟ್ಬಿಟ್ಟು 2 ಸೈಡ್ ಎಣ್ಣೆನ ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ತೆಳ್ಳಗೆ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಬೇಕಾದ್ರೆ ಇವಾಗ ತೋರಿಸ್ತೀನಿ. ಈ ರೀತಿ ಸ್ವಲ್ಪ ಒಂದು ಮೀಡಿಯಮಲ್ಲಿ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಏಕೆಂದರೆ ಮೈದಾ ಅಲ್ವಾ, ಎಕ್ಸ್ಪೆಂಡ್ ಆದಂಗೆ ಮತ್ತೆ ಒಂದೇ ಕಡೆ ಬರುತ್ತೆ. ಹಾಗಾಗಿ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿಕೊಂಡು ಈ ರೀತಿ ಹೂರಣನ ನೀವು ಉಂಡೆಗಳು ಕಟ್ಟಿ ಬೇಕಾದರೂ ಇಟ್ಕೋಬೋದು, ಇಲ್ಲಾಂದರೆ ಹಾಗೆ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಫೋಲ್ಡಿಂಗು ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಕವರ್ಗೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಮೇಲ್ಗಡೆನೂ ಅದಕ್ಕೆ ಎಣ್ಣೆ ಹಾಕಿ ಕವರ್ಗೂ ಅದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀವು ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು. ಪೇಪರ್ ಥರ ಬೇಕಾದರೂ ಒಬ್ಬಟ್ಟು ಮಾಡ್ಕೋಬೋದು, ಅಷ್ಟು ತೆಳುವಾಗಿದೆ. ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಮಾಡಿದ್ರೆ ನಿಜ ಅದು ಇಡೋದಕ್ಕೂ ಆಗಲ್ಲ. ನೀವು ಒಂದಿನಕ್ಕೆ ಅದು ಹಾಳಾಗೋಗ್ಬಿಡುತ್ತೆ. ಇವತ್ತು ಮಾಡಿ ನಾಳೆ ಒಂದಿನ ಅಷ್ಟೇ, ಅದು ಮತ್ತೆ ಇನ್ನೊಂದು ದಿವ್ಸಕ್ಕೆ ಅದು ಇರೋದೇ ಇಲ್ಲ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಸಾಫ್ಟಾಗೂ ಇರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಮತ್ತು ತಿನ್ನೋದಕ್ಕೂ ಅಷ್ಟೇ ಒಳ್ಳೆ ಪೇಪರ್ ಇಟ್ಕೊಂಡಂಗೆ ಆಗುತ್ತೆ, ಅಷ್ಟು ತೆಳುವಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿದೆ. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ. ಹಬ್ಬಗಳಲ್ಲಿ ಗೊತ್ತಿಲ್ಲದವರು ಈ ರೀತಿ ಮಾಡ್ಕೊಳ್ಳಿ ಈ ವಿಧಾನದಲ್ಲಿ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.